भूमि अधिग्रहण के खिलाफ जिला कलेक्टर कार्यालय के सामने विरोध प्रदर्शन। तुमकुर सैकड़ों एकड़ नारियल, सुपारी, आम, कटहल, केले के बागानों और घरेलू आजीविका के विनाश को रोकने, किसानों को सड़कों पर धकेलने और बेरोजगारी बढ़ाने, पर्यावरण और भूजल को प्रदूषित करने, बीमारियों के मामलों में वृद्धि और खाद्य सुरक्षा को प्रभावित करने, भ्रष्टाचार और रियल एस्टेट रैकेट के आगे झुकने और किसानों की जमीन छीनने के लिए भूमि अधिग्रहण विरोधी संघर्ष समिति और संयुक्त संघर्ष समिति ने शहर के टाउन हॉल सर्कल से जिला कलेक्टर कार्यालय तक विरोध मार्च निकाला और जिला कलेक्टर को एक याचिका सौंपी। ANP तुमकुर कर्नाटक। ನನ್ನ ಆತ್ಮೀಯ ರೈತ ಬಂಧುಗಳೇ, ಈಗಾಗಲೇ ಸರ್ಕಾರ ತುಮಕೂರು ಜಿಲ್ಲೆಗೆ ಮತ್ತು ತುಮಕೂರು ನಗರಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಅಕ್ಕಪಕ್ಕದ ಸುಮಾರು 16,000 ಹೆಕ್ಟೇರ್ ಭೂಮಿಯನ್ನ ಕೈಗಾರಿಕೆಗಾಗಿ, ರಾಷ್ಟ್ರೀಯ ಹೆದ್ದಾರಿಗಳಿಗಾಗಿ, ನಗರೀಕರಣಕ್ಕಾಗಿ, ಕುಡಿಯುವ ನೀರಿನ ಯೋಜನೆಗಾಗಿ, ರೈಲ್ವೆಗಾಗಿ, ಇನ್ನಿತರ ಎಲ್ಲ ಯೋಜನೆಗಳಿಗಾಗಿ ಈಗಾಗಲೇ 16,000 ಹೆಕ್ಟೇರ್ ಭೂಮಿಯನ್ನ ಸ್ವಾಧೀನ ಮಾಡಿಕೊಂಡು ಸಾವಿರಾರು ಕುಟುಂಬಗಳನ್ನ ಇವತ್ತು ಒಕ್ಕಲೆಬ್ಬಿಸಿರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೇವೆ. ಮತ್ತೆ ಈಗಾಗಲೇ ಎರಡನೇ ಹಂತದ ಭಾಗವಾಗಿ ಏನು ತುಮಕೂರು ನಗರಕ್ಕೆ ಹೊಂದಿಕೊಂಡಿರ್ತಕ್ಕಂಥ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಗೂಳೂರು ಮತ್ತೆ ಹೆಬ್ಬೂರು, ಬೆಳ್ಳಾವಿ, ಗುಬ್ಬಿ ತಾಲೂಕಿನ ಕಸಬಾ ಮತ್ತು ಚೇಳೂರು ಭಾಗದ ಜಮೀನಿನ ಮೇಲೆ ಈ ಸರ್ಕಾರದ ಕಣ್ಣು ಬಿದ್ದಿದೆ. ಅದರ ಭಾಗವಾಗಿ ಪ್ರಾರಂಭಿಕವಾಗಿ ಆ ಭಾಗವನ್ನು ಸ್ವಾಧೀನ ಮಾಡಿಕೊಂಡು ಆ ಭಾಗದಲ್ಲಿ ಕೈಗಾರಿಕೆಗಳನ್ನ ಏರ್ಬೇಕು ಅಂತಕ್ಕಂಥ ಒಂದು ಹುನ್ನಾರ ಸರ್ಕಾರದ ಭಾಗವಾಗಿದೆ. ಅದರ ಭಾಗವಾಗಿ ಪ್ರಾರಂಭಿಕವಾಗಿ ಏನು ದಾಬಸ್ಪೇಟೆಯ ಪಕ್ಕದಲ್ಲಿರ್ತಕ್ಕಂಥ ನಂದಿಹಳ್ಳಿಯಿಂದ ಮಲ್ಲಸಂದ್ರದ ಮಾರ್ಗವಾಗಿ ವಸಂತ ನರಸಾಪುರದವರೆಗೆ 44 ಕಿಲೋಮೀಟರ್ಗಳ 200 ಅಡಿ ಅಗಲದ ಸುಮಾರು 750 ಎಕರೆ ಫಲವತ್ತಾದಂತಹ ಭೂಮಿಯನ್ನ ಸ್ವಾಧೀನ ಮಾಡಿ ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಪ್ರಾಥಮಿಕ ಅಧಿಸೂಚನೆಯನ್ನ ಹೊರಡಿಸಿದೆ. ಏನು ನಂದಿಹಳ್ಳಿಯಿಂದ ವಸಂತ ನರಸಾಪುರದವರೆಗೆ ಸ್ವಾಧೀನ ಆಗ್ತಕ್ಕಂಥ ಭೂಮಿ ಬಹಳ ಫಲವತ್ತಾದಂಥ ಭೂಮಿ, ನಗರದ ಪಕ್ಕದಲ್ಲಿರ್ತಕ್ಕಂಥದ್ದು, ಕೋಟ್ಯಾಂತರ ಬೆಲೆ ಮಾಡ್ತಕ್ಕಂಥ ಈ ಜಮೀನಿನ ಮೇಲೆ ಸಾವಿರಾರು ಕುಟುಂಬಗಳು ಇವತ್ತು ಆಧಾರಿತವಾಗಿದ್ದಾವೆ. ಆ ಭಾಗದ ಏನು ಜಮೀನು ಸ್ವಾಧೀನ ಆಗ್ತಾ ಇದೆ, 90% ಭಾಗ ಈಗಾಗಲೇ ನೀರಾವರಿಗೆ ಒಳಪಟ್ಟಿರ್ತಕ್ಕಂಥ ಜಮೀನು. ತೆರೆದ ಬಾವಿ, ಕೊಳವೆ ಬಾವಿ ಮತ್ತು ಹೇಮಾವತಿಯ ನಾಲಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಈ 750 ಎಕರೆ ಭೂಮಿಯನ್ನ ಸರ್ಕಾರ ಸ್ವಾಧೀನ ಮಾಡಲಿಕ್ಕೆ ಹೊರಟಿದೆ. ಬಹುತೇಕ ಈ 750 ಎಕರೆ ಪ್ರದೇಶದಲ್ಲಿಯೂ ತೆಂಗು, ಅಡಿಕೆ, ಮಾವು, ಇತರೆ ತರಕಾರಿ, ಸೊಪ್ಪು ಬೆಳೀತಕ್ಕಂಥ, ತರಕಾರಿ ಬೆಳೀತಕ್ಕಂಥ, ಹಣ್ಣು ಹಂಪಲುಗಳನ್ನು ಬೆಳೀತಕ್ಕಂಥ ಫಲವತ್ತಾದ ಭೂಮಿ ಇದಾಗಿದೆ. ಈ ಭೂಮಿಯಲ್ಲಿ ಸುಮಾರು 100 ನಿವೇಶನಗಳು ಸ್ವಾಧೀನ ಆಗ್ತವೆ, 100 ಮನೆಗಳು ಸ್ವಾಧೀನ ಆಗ್ತವೆ, ಕೋಳಿ ಫಾರಂ ಸ್ವಾಧೀನ ಆಗ್ತವೆ, ಇಟ್ಟಿಗೆ ಫ್ಯಾಕ್ಟರಿಗಳು ಸ್ವಾಧೀನ ಆಗ್ತವೆ, ವಾಸದ ಮನೆಗಳು ಸ್ವಾಧೀನ ಆಗ್ತವೆ. ಈ ಭೂಮಿ ತುಂಬ ನಗರಕ್ಕೆ ಹತ್ತಿರ ಇರ್ತಕ್ಕಂಥ ಸುಮಾರು 3-4 ಕೋಟಿ ಬೆಲೆ ಬಾಳ್ತಕ್ಕಂಥ ನೀರಾವರಿಗೆ ಒಳಪಟ್ಟಿರ್ತಕ್ಕಂಥ ಬಹಳ ಫಲವತ್ತಾದಂಥ ಭೂಮಿಯಾಗಿರೋದ್ರಿಂದ ಮತ್ತು ಬಹಳ ತುಮಕೂರಿನ ನಗರಕ್ಕೆ ಹತ್ತಿರ ಇರೋದ್ರಿಂದ ಗುಡ್ಡಗಾಡುಗಳ ಪ್ರದೇಶದ ವ್ಯಾಪ್ತಿಯಲ್ಲಿದ್ದು ತುಮಕೂರು ನಗರಕ್ಕೆ ತಂಪಾದ ಗಾಳಿ, ಆಹಾರವನ್ನ ಪೂರೈಸತಕ್ಕಂಥ ಆಹಾರದ ಬುಟ್ಟಿಯಿಂದ ತಪ್ಪಾಗಲಾರದು. ನಮಸ್ಕಾರ. ತುಮಕೂರು ಜಿಲ್ಲೆಯ ರೈತ ಬಂಧುಗಳೇ, ವಿಶೇಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರುವ ಮಹಿಳೆಯರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಂದಿಹಳ್ಳಿ, ಮಲ್ಲಸಂದ್ರ, ವಸಂತ ನರಸಾಪುರ, ತುಮಕೂರು ಬೈಪಾಸ್ ರಸ್ತೆ, ಇದರಲ್ಲಿ ನಿಮಗೆ ಏನೇನು ಆತಂಕ ಇದೆ ಅದ್ರ ಬಗ್ಗೆ ಸುದೀರ್ಘವಾಗಿ ನಾವು ಕೂಡ ಒಂದು ಸಭೆ ಮಾಡಿ ಚರ್ಚೆ ಮಾಡಿದ್ದೀವಿ. ಅದರಲ್ಲಿನೂ ಸುಮಾರು ವಿಚಾರಗಳು ಅವರು ಹೇಳಿದ್ದಾರೆ, ನಮ್ಮ ಗಮನದಲ್ಲಿನೂ ಇದೆ.
ಇವತ್ತು ತಾವು ಏನು ಇಷ್ಟೊತ್ತು ಓದಿದ್ದೀರಾ ಅದನ್ನು ನಾವು ಸರ್ಕಾರ ಗಮನಕ್ಕೆ ಇವತ್ತೇ ನಾವು ಕಳಿಸ್ಕೊಡ್ತೀವಿ ಅನ್ನೋ ವಿಚಾರವನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಸಂಬಂಧಪಟ್ಟ SLA ಅವರಿಗೆ ಕೂಡ ಹೇಳ್ತೀವಿ ಮತ್ತು PDNH ಅವರೇನಿದ್ದಾರೆ ಅವ್ರ ಗಮನಕ್ಕೆ ಕೂಡ ನಾವು ಇದನ್ನು ತರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.